ಎಸ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಹೆಲ್ತಿಯಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಹೊಸ ಹೊಸ ನೋಟಿಫಿಕೇಷನ್ ಆಗಿರೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ನನ್ನ ಮೇನ್ ಚಾನಲಲ್ಲಿ. ಸೊ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಎಲ್ಲರೂ ಯಾವ್ಯಾವ ನೋಟಿಫಿಕೇಷನ್ಸ್ಗಳಿಗೆ ಅಪ್ಲೈ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಿರೋವಂಥ ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ. ಆ್ಯಂಡ್ ಇವತ್ತು ಹೊಸ ವಿಡಿಯೋ ಜೊತೆ ಹೊಸ ಕ್ಲಾಸ್ ಜೊತೆ ಇಟ್ಸ್ ನಥಿಂಗ್ ಬಟ್ ಕರ್ನಾಟಕ ಸರ್ಕಾರದ ಪ್ರಮುಖ ಪ್ರಸ್ತುತ ಯೋಜನೆಗಳು, ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಕರ್ನಾಟಕ ಗೌರ್ಮೆಂಟ್ ತಂದಿರೋ ಅಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸ್ಕೀಮ್ಸ್ ಬಗ್ಗೆ ಆಲ್ರೆಡಿ ಹೇಳಿರೋ ಥರ ತುಂಬಾ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಕವರ್ ಮಾಡ್ತೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸದ್ಯಕ್ಕೆ ಕರ್ನಾಟಕದ ಸ್ಕೀಮ್ಸ್ಗಳು ನೋಡೋಣ. ಯಾಕೆಂದರೆ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ನಾರ್ಮಲಿ ಕರ್ನಾಟಕ ಸ್ಕೀಮ್ಸ್ಗಳು ಜಾಸ್ತಿ ಕೇಳ್ತಾರೆ. ಇನ್ಕ್ಲೂಡಿಂಗ್ KS ಅಲ್ಲೂ ಕೂಡ ಕರ್ನಾಟಕ ಸ್ಕೀಮ್ಸ್ಗಳು ತುಂಬಾ ಜಾಸ್ತಿ ಕೇಳೋದು ಇದೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಡೋಂಟ್ ವೇಸ್ಟ್ ದ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಕರ್ನಾಟಕ ಸರ್ಕಾರದ ಪ್ರಮುಖ ಪ್ರಸ್ತುತ ಯೋಜನೆಗಳು 2026. ಓಕೆನಾ? ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ ಸ್ಲೈಡು, ಸೊ ದಟ್ ಇಂಗ್ಲೀಷ್ ಮೀಡಿಯಮ್ ಅಟ್ ಎ ಟೈಮ್ ಕನ್ನಡ ಮೀಡಿಯಮ್ ಇಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಸ್ಕೀಮ್ಸ್ಗಳು ಮತ್ತು ಸರ್ವಿಸ್ಗಳಿದ್ದಾವೆ ಅಂತ ಗೌರ್ಮೆಂಟ್ ಅವರೇ IPGRS ಪೋರ್ಟಲಲ್ಲಿ ಹೇಳಿರೋದನ್ನು ನಾವು ನೋಡ್ಬೋದು. ಸೊ ಈಗ 1300 ಸ್ಕೀಮ್ಸ್ಗಳನ್ನ ನಾವು ಓದೋದು ಸಾಧ್ಯವಾಗದ್ದು. ಅದರಲ್ಲಿ ಇರುವಂಥ ಸ್ಕೀಮ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಪಾಪ್ಯುಲರ್ ಸ್ಕೀಮ್ಸ್ಗಳು, ಪಬ್ಲಿಕ್ಕಿಗೆ ಪೀಪಲ್ಗಳಿಗೆ ವೆರಿ ಹೆಲ್ಪ್ಫುಲ್ ಆಗ್ತಿರೋ ಅಂಥ ಸ್ಕೀಮ್ಸ್ಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ 2026-27ನ ಬಜೆಟ್ನಲ್ಲಿ 5 ಗ್ಯಾರಂಟಿ ಸ್ಕೀಮ್ಸ್ಗಳು, ಯಾವುದದು 5 ಗ್ಯಾರಂಟಿ ಸ್ಕೀಮ್ಸ್ಗಳು ಕಂಪ್ಲೀಟಾಗಿ ಹೇಳ್ತೀನಿ. 5 ಗ್ಯಾರಂಟಿ ಸ್ಕೀಮ್ಸ್ಗಳು ಮುಂದುವರಿಯೋದಕ್ಕಾಗಿ 51,286 ಕೋಟಿ ಮೀಸಲಿಡಲಾಗಿದೆ. ಆ್ಯಂಡ್ ಶುರು ಮಾಡೋಣ. ಎಸ್. ಸೊ ಫಸ್ಟು ಯಾವ್ಯಾವುದಿದೆ ಅಂತ ನೋಡೋಣ. ಅದಾದಮೇಲೆ ಒಂದೊಂದೇ ಸ್ಕೀಮ್ಸ್ಗಳನ್ನ ನೋಡ್ಕೊಂಡು ಹೋಗೋಣ. ಫಸ್ಟ್ನೇದಾಗಿ 5 ಗ್ಯಾರಂಟಿ ಸ್ಕೀಮ್ಸ್ಗಳು, 5 ಗ್ಯಾರಂಟಿ ಸ್ಕೀಮ್ಸ್ಗಳು ಯಾವ್ದ್ಯಾವುದು? ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ. ದೀಸ್ ಆರ್ ಕಾಲ್ಡ್ ಆ್ಯಸ್ 5 ಗ್ಯಾರಂಟಿ ಸ್ಕೀಮ್ಸ್. ಓಕೆನಾ? ಗೊತ್ತಿರೋದೆ, ವೆರಿ ಫೇಮಸ್ ಸ್ಕೀಮ್. ನೀವೆಲ್ಲರೂ ಇದರಲ್ಲಿ ಒಂದರಲ್ಲಿ ಬೆನಿಫಿಟ್ನ ಪಡ್ಕೊತಿದ್ದೀರಾ. ಎಸ್. ಅದಾದಮೇಲೆ ಬೇರೆ ಪ್ರಮುಖ ಯೋಜನೆಗಳನ್ನ ನೋಡೋಣ. ಹೊಸ ಪ್ರಮುಖ ಯೋಜನೆಗಳಿವು. ಇಂದಿರಾ ಫುಡ್ ಕಿಟ್, ಮುಖ್ಯಮಂತ್ರಿಯ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ, ಪ್ರೋಗ್ರಾಮ್ಸ್ಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಆಲ್ರೆಡಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. 2024 VAO ಪೇಪರ್ನ ನೋಡಿದರೆ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇರೋದನ್ನು ನೋಡಿದ್ದೀವಿ ಅಂತ. ಸೊ ನೆಕ್ಸ್ಟು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ 2.0, ಕಾಯಕ ಭಾಗ್ಯ, ಯುವ ನಿಧಿ ಪ್ಲಸ್, ಸ್ವಚ್ಛ ಬೆಂಗಳೂರು ಅಭಿಯಾನ. ದೆನ್ ಹೆಲ್ತಿಗೆ ಬಂದರೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಯಶಸ್ವಿನಿ ಯೋಜನೆ, ಮಾತೃಪೂರ್ಣ ಯೋಜನೆ, ಮಡಿಲು ಕಿಟ್ ಬಗ್ಗೆ, ಮಾತೃಪೂರ್ಣ ಯೋಜನೆ ಬಗ್ಗೆ ಕೇಳಿರೋ ಅಂಥದ್ದು ಕ್ವಶನ್ಸ್ಗಳು ನಾವು ನೋಡ್ಬೋದು. ದೆನ್ ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆ. ನೆಕ್ಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬಂದರೆ ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನಾ ಯೋಜನೆ, ಉದ್ಯೋಗಿನಿ ಯೋಜನೆ, ಸಮೃದ್ಧಿ ಯೋಜನೆ, ಸ್ವಸಹಾಯ ಸಂಘಗಳ ಮೈಕ್ರೋ ಕ್ರೆಡಿಟ್. ದೆನ್ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ವಿದ್ಯಾಸಿರಿ, ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನ, ಅರಿವು ಶಿಕ್ಷಣ ಸಾಲ ಯೋಜನೆ, ವೆರಿ ಫೇಮಸ್ಸು ಅನ್ನೋದು. SC/ST ವಿದ್ಯಾರ್ಥಿ ವೇತನಗಳು, OBC ಆರ್ ಮೈನಾರಿಟಿ ಸ್ಕಾಲರ್ಶಿಪ್ ಆ್ಯಂಡ್ ಇನ್ಸೆಂಟಿವ್ಸ್, ಹಾಸ್ಟೆಲ್ ಮತ್ತು ವಸತಿ ಸೌಲಭ್ಯ ಯೋಜನೆಗಳು. ಇದಾದಮೇಲೆ ಯುವಜನ ಉದ್ಯೋಗ ಕೌಶಲ್ಯ, ಯೂತ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಗೆ ಬಂದರೆ ಮುಖ್ಯಮಂತ್ರಿಗಳು ಕೌಶಲ್ಯ ಕರ್ನಾಟಕ ಯೋಜನೆ, ಕೌಶಲ್ಯ ಕರ್ನಾಟಕ, ಮೆಗಾ ಜಾಬ್ ಫೇರ್, ಯುವ ನಿಧಿ ಪ್ಲಸ್ ಆ್ಯಂಡ್ ಕಾಯಕ ಭಾಗ್ಯ. ಕೃಷಿಗೆ ಬಂದರೆ ಕೃಷಿ ಭಾಗ್ಯ, ರೈತ ವಿದ್ಯಾ ನಿಧಿ, ಬೆಳೆ ವಿಮೆ, ಬಡ್ಡಿ ರಹಿತ ಕಡಿಮೆ ಬಡ್ಡಿ ದರ ಕೃಷಿ ಸಾಲ ಬೆಂಬಲ, ಕೃಷಿ ಯಂತ್ರೋಪಕರಣ ಸಬ್ಸಿಡಿ ಯೋಜನೆಗಳು, ತೋಟಗಾರಿಕೆ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆಗಳು. ದೆನ್ ವಸತಿಗೆ ಬಂದರೆ ಅಥವಾ ಹೌಸಿಂಗಿಗೆ ಬಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಇದ್ರ ಬಗ್ಗೆ ಕ್ವಶನ್ ಬಂದಿದೆ. ಬಸವ ವಸತಿ ಯೋಜನೆ ಬಗ್ಗೆ, ದೇವರಾಜು ಅರಸು ವಸತಿ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ, ವಿವಿಧ ವರ್ಗಗಳ ಮನೆ ನಿರ್ಮಾಣ ಸಹಾಯ ಯೋಜನೆಗಳು. ನೆಕ್ಸ್ಟು SC/ST ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ಗೆ ಸಂಬಂಧಿಸಿದಂತೆ ಗಂಗಾ ಕಲ್ಯಾಣ ಯೋಜನೆ, ಸ್ವಯಂ ಉದ್ಯೋಗ ಯೋಜನೆಗಳು, ಮೈಕ್ರೋ ಕ್ರೆಡಿಟ್ ಯೋಜನೆಗಳು, ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಗಳು, ಅರಿವು ಶಿಕ್ಷಣ ಸಾಲ, ವಿದ್ಯಾಸಿರಿ. ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿಗೆ ಬಂದರೆ ಗ್ರಾಮ ವಿಕಾಸ, ಗ್ರಾಮ ಪಂಚಾಯಿತಿ ಮೂಲಸೌಕರ್ಯ ಕಾರ್ಯಕ್ರಮಗಳು, ಜಲಜೀವನ್ ಮಿಷನ್ ರಾಜ್ಯ ಅನುಷ್ಠಾನ, ನಮ್ಮ ಊರು ನಮ್ಮ ನಾಡು. ಈಗ ಒಂದೊಂದೇ ಸ್ಕೀಮ್ಸ್ಗಳಿಗೆ ಹೋಗೋಣ. ಎಸ್. ಫಸ್ಟ್ 5 ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ನೋಡೋಣ. ಗೃಹಜ್ಯೋತಿ ಯೋಜನೆ ಯಾವಾಗ ಶುರು ಆಗಿದ್ದು ಇಯರ್ಸ್ನ ನೋಡ್ಕೊಳ್ಳಿ. 2023 ಶುರು ಆಗಿದ್ದು. ಏನು ಲಾಭ ಅಂದರೆ ಅರ್ಹ ಗೃಹ ಬಳಕೆದಾರರಿಗೆ ತಿಂಗಳಿಗೆ 200 ಯೂನಿಟ್ಗಳವರೆಗೆ ಉಚಿತ ಫ್ರೀ
ಎಲೆಕ್ಟ್ರಿಸಿಟಿ, ಕರೆಕ್ಟ್ ಅಲ್ವಾ? ಆಲ್ಮೋಸ್ಟ್ ನಿಮ್ಮಲ್ಲಿ ಎಲ್ಲರೂ ಪಡ್ಕೊತಿದ್ದೀರಾ ಇದು, ಮನೆಗಳ ವಿದ್ಯುತ್ ವೆಚ್ಚಗಳ ಕಡಿಮೆ ಮಾಡೋದಕ್ಕೆ. ಸೊ ಹಿಂದಿನ ಕುಟೀರ ಯೋಜನೆ, ಭಾಗ್ಯ ಯೋಜನೆ, ಅಮೃತ್ ಯೋಜನೆ ಮುಂತಾದ ವಿದ್ಯುತ್ ಸಬ್ಸಿಡಿ ವ್ಯವಸ್ಥೆಗಳೊಂದಿಗೆ ಸಂಬಂಧಿಸಿದ ಪ್ರಮುಖ ಹೊಸ ಗ್ಯಾರಂಟಿ ಸ್ಕೀಮ್ ಆಗಿದೆ. ಓಕೆನಾ? 200 ಯೂನಿಟ್ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ಗೆ ಫ್ರೀ ಆಗಿ, ಯಾವುದೇ ತರಹ ಅಮೌಂಟ್ ಬರೋದಿಲ್ಲ. ದೆನ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ, ಇದು 2023 ಬಂದಿದ್ದು. ಅರ್ಹ ಕುಟುಂಬ ಮಹಿಳಾ ಮುಖ್ಯಸ್ಥೆಗೆ ತಿಂಗಳಿಗೆ 2,000 ರೂಪಾಯಿ. ಇದು ತುಂಬ ಜನ ನಿಮ್ಮಲ್ಲಿ ತಗೊತಿದ್ದೀರಾ ಅನ್ಕೊತೀನಿ. ಮಹಿಳೆಯರನ್ನ ಆರ್ಥಿಕ ಸಬಲೀಕರಣ ಮಾಡಿಸಲಿಕ್ಕೆ, ಎಕನಾಮಿಕಲಿ ಅವರು ಇಂಡಿಪೆಂಡೆನ್ಸ್ನಿ ಅಥವಾ ಅವರಿಗೊಂದು ಸಬಲೀಕರಣ ತರೋದಕ್ಕೋಸ್ಕರ, ಕುಟುಂಬದ ಆರ್ಥಿಕ ಭದ್ರತೆಗೋಸ್ಕರ ಈ ಸ್ಕೀಮ್ನ ತೊಗೊಂಬಂದಿದ್ದು. ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವೆಲ್ಫೇರ್ ಸ್ಕೀಮ್ಸ್ಗಳಲ್ಲಿ ಒಂದಾಗಿದೆ. ಓಕೆನಾ? 2026-27 ಬಜೆಟ್ ವೇಳೆಗೆ ಈ ಯೋಜನೆ ರಾಜ್ಯ ಸರ್ಕಾರದ ಮುಂದುವರೆದ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ. ಓಕೆನಾ? ವುಮೆನ್ ಹೆಡ್ ಆಫ್ ದಿ ಫ್ಯಾಮಿಲಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ, ಗ್ಯಾರಂಟಿಡ್ ಫುಡ್ ಅಥವಾ ಗ್ಯಾರಂಟಿ ಎಕ್ಸ್ಪ್ಯಾನ್ಷನ್ ಮಾಡಿರೋವಂಥದ್ದು 2023 ಬಂದಿರೋವಂಥದ್ದು. ಆಹಾರ ಭದ್ರತೆಯನ್ನು ಒದಗಿಸೋಕೆ BPL ಆರ್ ಎಲಿಜಿಬಲ್ ಬೆನಿಫಿಷಿಯರ್ಸ್ಗೆ ಆಹಾರ ಧಾನ್ಯ ಬೆಂಬಲ ನೀಡುವುದು. ಓಕೆನಾ? 2026-27 ಬಜೆಟ್ ಘೋಷಣೆಯ ಪ್ರಕಾರ ಹೆಚ್ಚುವರಿ 5 kg ಅಕ್ಕಿಯ ಬದಲು ಇಂದಿರಾ ಫುಡ್ ಕಿಟ್, ಅಂದರೆ ಮುಂಚೆ ಏನು 5 kg ಎಕ್ಸ್ಟ್ರಾ ಕೊಡಬೇಕು ಅಂತಿತ್ತೋ ಅದ್ರ ಬದಲಿಗೆ ಇಂದಿರಾ ಫುಡ್ ಕಿಟ್ ರೂಪದಲ್ಲಿ ತೊಗರಿಬೇಳೆ, ಸಕ್ಕರೆ, ಉಪ್ಪು, ಅಡುಗೆ ಎಣ್ಣೆ ಮುಂತಾದ ಪೌಷ್ಟಿಕ ಆಹಾರ ವಸ್ತುಗಳನ್ನು ವಿತರಿಸುವುದೇ ವ್ಯವಸ್ಥೆಯ ಘೋಷಿಸಲಾಗಿದೆ. ಆದ್ದರಿಂದ ಪರೀಕ್ಷೆಯಲ್ಲಿ ಅನ್ನಭಾಗ್ಯ, ಇಂದಿರಾ ಫುಡ್ ಕಿಟ್ ಕರೆಂಟ್ ಟ್ರಾನ್ಸಿಷನ್ ಏನಿದೆಯೋ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಓಕೆನಾ? ದೆನ್ ಶಕ್ತಿ ಯೋಜನೆ 2023 ಬಂದಿದ್ದು. ಕರ್ನಾಟಕದ ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ರಾಜ್ಯದ ನಿರ್ದಿಷ್ಟ ನಾನ್ ಲಕ್ಸುರಿ ಗೌರ್ಮೆಂಟ್ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಇದು ನಿಮಗೆ ಗೊತ್ತಿರೋದೆ. ಮಹಿಳೆಯರು ಮೊಬಿಲಿಟಿ ಹೆಚ್ಚಿಸ್ಬೋದು. ಇದ್ರ ಜೊತೆಗೆ ಮಹಿಳೆಯರಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಪ್ರವೇಶ ಸುಲಭವಾಗಿಸುತ್ತೆ ಅಲ್ವಾ? ಒಂದು ಮನೆಯಲ್ಲಿ ಬಸ್ ಫ್ರೀ ಇದೆ ಅಂದಾಗ ಆಲ್ಮೋಸ್ಟ್ ತುಂಬ ಜನ ಓಕೆ ಬಸ್ ಫ್ರೀ ಇದೆ ಅಲ್ಲ, ಹೆಣ್ಮಕ್ಳು ಓದಲಿ ಅನ್ನೋವಂಥ ಕೆಲವ್ರ ಮನೆಯಲ್ಲಿ ಬಿಡೋ ಅಂಥ ಸಿಚುವೇಶನ್ಸ್ಗಳು ಬಂದಿದೆ. ದೆನ್ ಪ್ರಮಾಣ ವೆಚ್ಚ ಕಡಿಮೆ ಮಾಡುವುದು. ಓಕೆ? ವುಮೆನ್ ಮತ್ತು ಟ್ರಾನ್ಸ್ಜೆಂಡರ್ ಇಬ್ಬರಿಗೂ ಕೊಟ್ಟಿರೋ ಅಂಥದ್ದು ಇದು. ಓಕೆನಾ? ನೆಕ್ಸ್ಟ್ ಯುವ ನಿಧಿ ಯೋಜನೆ 12 January 2024 ಬಂದಿರೋ ಅಂಥದ್ದು. ನಿರುದ್ಯೋಗಿ ಪದವೀಧರರಿಗೆ ಡಿಗ್ರಿ ಮಾಡಿ ನಿರುದ್ಯೋಗರಾಗಿದ್ದರೆ, ಅನ್ಎಂಪ್ಲಾಯ್ಡ್ ಆಗಿದ್ದರೆ 3,000 ಪ್ರತಿ ತಿಂಗಳು ಕೊಡ್ತಾರೆ. ಡಿಪ್ಲೊಮಾ ಮಾಡಿದರೆ 1,500 ಪ್ರತಿ ತಿಂಗಳು ಕೊಡ್ತಾರೆ. ಓಕೆನಾ? ಬಟ್ ನಿಮಗೆ ಜಾಬ್ ಇರಬಾರ್ದು. ದೆನ್ ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ತಾತ್ಕಾಲಿಕ ಆರ್ಥಿಕ ಬೆಂಬಲ ನೀಡೋ ಉದ್ದೇಶ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ದೆನ್ ಇದು ಕೂಡ DBT ಆಗಿರುತ್ತೆ. ನೆಕ್ಸ್ಟ್ ನ್ಯೂ ಆ್ಯಂಡ್ ರೀಸೆಂಟ್ ಸ್ಕೀಮ್ಸ್ಗಳು ನೋಡೋಣ. ಇಂದಿರಾ ಫುಡ್ ಕಿಟ್ 2026 ಬಂದಿರೋ 26-27 ಬಡ್ಜೆಟಲ್ಲಿ ಇನಿಷಿಯೇಟ್ ತೊಗೊಂಡಿರೋ ಅಂಥದ್ದು. ಏನು ನೀಡಲಾಗ್ತಿದೆ ಇಂದಿರಾ ಫುಡ್ ಕಿಟ್ಟಲ್ಲಿ? ತೊಗರಿಬೇಳೆ, ಸಕ್ಕರೆ, ಉಪ್ಪು, ಅಡುಗೆ ಎಣ್ಣೆ, ಈ ಥರ ಪೌಷ್ಟಿಕ ಆಹಾರ ವಸ್ತುಗಳನ್ನ ಕೊಡ್ತಿದ್ದಾರೆ. ಅನ್ನಭಾಗ್ಯ ಸ್ಕೀಮ್ ಏನಿತ್ತಲ್ಲ ಅದರಲ್ಲಿ 5 kg ಅಕ್ಕಿಯ ಬದಲು ಇದನ್ನೆಲ್ಲ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿರೋ ಅಂಥದ್ದು. ಓಕೆ? ನೆಕ್ಸ್ಟ್ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೋಗೋಣ. ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಬಂದರೆ ಇದು ಇಂಪ್ಲಿಮೆಂಟ್ ಆಗಿರೋವಂಥದ್ದು 2025-26ನೇ ಅವಧಿಯಲ್ಲಿ ಪ್ರಮುಖ ಅನುಷ್ಠಾನ. 2026-27 ಎರಡನೇ ಹಂತದ ಯೋಜನೆ. ಓಕೆ? ಏನಿದು? ಇನ್ಫ್ರಾಸ್ಟ್ರಕ್ಚರ್ಗಳು, ರಸ್ತೆಗಳು, ಸಾರ್ವಜನಿಕ ಮೂಲಸೌಕರ್ಯಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು, ಇವುಗಳನ್ನು ವೇಗಗೊಳಿಸುವುದೇ ಮೇನ್ ಉದ್ದೇಶ. ಓಕೆನಾ? ನೆಕ್ಸ್ಟ್ ಹೋಗೋಣ. ಕೌಶಲ್ಯ ಕರ್ನಾಟಕ ಯೋಜನೆ 2.0. ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಇದ್ರ ಪ್ರಕಾರ ಯುವಕರಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡೋದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಎಂಟರ್ಪ್ರಿನರ್ಶಿಪ್ನ ಹೆಚ್ಚಿಸೋದು. ಓಕೆನಾ? ಸೊ ಇದ್ರ ಮೂಲಕ ಏನಾಗುತ್ತೆ ಅಂದರೆ ಸ್ಕಿಲ್ನ ಚೆನ್ನಾಗಿ ಅವರಿಗೆ ಹೇಳ್ಕೊಡೋದ್ರಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅವರಿಗೆ ಈಸಿ ಆಗುತ್ತೆ. ನೆಕ್ಸ್ಟು ಕಾಯಕ ಭಾಗ್ಯ 2026-27 ಬಡ್ಜೆಟ್ ಇನಿಷಿಯೇಟಿವ್ ಬಂದಿರುವಂಥದ್ದು. ವಿವಿಧ ವರ್ಗಗಳ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಒದಗಿಸುವಂಥದ್ದು. ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮೂಲಕ ಸ್ಕಿಲ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋವಂಥದ್ದು ಇದು. ಕಾಯಕ ಭಾಗ್ಯ = ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪ್ಲಸ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಓಕೆನಾ? ನೆಕ್ಸ್ಟ್ ಯುವ ನಿಧಿ ಪ್ಲಸ್. ಏನಿದು? ಯುವ ನಿಧಿ ಬೆನಿಫಿಷಿಯರ್ಸ್ಗೆ ಕೇವಲ ಅಲವೆನ್ಸ್ ನೀಡೋದಲ್ದಲೇ ಮುಂಚೆ ಬರೀ ಡಿಗ್ರಿ ಮಾಡಿರೋರಿಗೆ, ಅನ್ಎಂಪ್ಲಾಯ್ಡ್ ಆಗಿದ್ದರೆ 3,000, ಡಿಪ್ಲೊಮಾ ಮಾಡಿದರೆ 1,500 ಇತ್ತಲ್ವಾ? ಸೊ ಅವ್ರಿಗೆ ಇವಾಗ ಯುವ ನಿಧಿ ಪ್ಲಸ್ ಮೂಲಕ ಬರೀ ಅಲವೆನ್ಸ್ ಕೊಡ್ದಲೇ ಅವರಿಗೆ ವೊಕೇಶ್ನಲ್ ಟ್ರೈನಿಂಗ್ ಕೊಡೋ ಅಂಥದ್ದು, ದೆನ್ ಸ್ಕಿಲ್ಗಳನ್ನ ಕಲಿಸ್ಕೊಡೋ ಅಂಥದ್ದು, ಎಂಪ್ಲಾಯ್ಮೆಂಟ್ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸಪೋರ್ಟ್ ಬೇಕೋ ಅದನ್ನು ಹೇಳ್ಕೊಡೋದು ಯುವ ನಿಧಿ ಪ್ಲಸ್ನ ಸ್ಕೀಮ್ನ ಉದ್ದೇಶ. ಟ್ರೈನಿಂಗ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಡೋ ಅಂಥದ್ದು. ಓಕೆ? ಬಟ್ ಯುವ ನಿಧಿಯಲ್ಲಿ ಬರೀ ಫಿನಾನ್ಷಿಯಲ್ ಸಪೋರ್ಟ್ ಕೊಡ್ತಿದ್ರು. ಬಟ್ ಯುವ ನಿಧಿ ಪ್ಲಸ್ಸಲ್ಲಿ ಟ್ರೈನಿಂಗು ಕೊಡ್ತಾರೆ, ಸ್ಕಿಲ್ ಡೆವಲಪ್ಮೆಂಟು ಕೊಡ್ತಾರೆ. ನೆಕ್ಸ್ಟ್ ಹೆಲ್ತ್ ಸ್ಕೀಮ್ಗೆ ಹೋಗೋಣ. ಆಯುಷ್ಮಾನ್ ಭಾರತ್
ಆರೋಗ್ಯ ಕರ್ನಾಟಕ. ಇದ್ರ ಮೂಲಕ ಮೇಜರ್ ಇಂಟಿಗ್ರೇಟೆಡ್ ಹೆಲ್ತ್ ಅಶ್ಯೂರೆನ್ಸ್ ಸ್ಕೀಮ್ ಇದು. ಕರ್ನಾಟಕ ಹಿಂದಿನ ಹಲವು ಆರೋಗ್ಯ ಯೋಜನೆಗಳನ್ನು ಏಕೀಕರಿಸಿ ಯೂನಿವರ್ಸಲ್ ಹೆಲ್ತ್ ಅಶ್ಯೂರೆನ್ಸ್ ಮಾಡೆಲ್ ರೂಪಿಸಲಾಗಿದೆ. ಅರ್ಹ ನಾಗರಿಕರಿಗೆ ನಿಗದಿತ ಸೆಕೆಂಡರಿ, ಟರ್ಷಿಯರಿ ಆ್ಯಂಡ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಕ್ಯಾಶ್ಲೆಸ್ ಆರ್ ಫಿನಾನ್ಷಿಯಲ್ ಹೆಲ್ತ್ ಕವರೇಜ್ ಕೊಡೋ ಅಂಥದ್ದು. ಓಕೆನಾ, ಸೆಕೆಂಡರಿ, ಟರ್ಷಿಯರಿ ಮತ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಕ್ಯಾಶ್ಲೆಸ್ ಅಥವಾ ಫಿನಾನ್ಷಿಯಲ್ ಹೆಲ್ತ್ ಕವರೇಜ್ ಕೊಡೋ ಅಂಥದ್ದು. ಇದ್ರ ಮೂಲಕ ಫಸ್ಟ್ ಇದ್ದಿದ್ದು ವಾಜಪೇಯಿ ಆರೋಗ್ಯಶ್ರೀ, ಅದಾದಮೇಲೆ ರಾಜೀವ್ ಆರೋಗ್ಯಶ್ರೀ, ಅದಾದಮೇಲೆ ಆರೋಗ್ಯ ಕರ್ನಾಟಕ ಮಾರ್ಚಿಗೆ ಬಂದಿದ್ದು 2018. ಇವಾಗ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ. ಸೊ ದೀಸ್ ಆರ್ ದಿ ಇಂಟಿಗ್ರೇಟೆಡ್ ಸ್ಕೀಮ್ಸ್ಗಳನ್ನ ನಾವು ನೋಡ್ಬೋದು. ಯಶಸ್ವಿನಿ ಯೋಜನೆಯ ಮೂಲಕ ಬಂದಿರೋ ಅಂಥದ್ದು 2003ಕ್ಕೆ. ಮುಖ್ಯವಾಗಿ ಸಹಕಾರಿ ಕ್ಷೇತ್ರದ ಸದಸ್ಯರು ಮತ್ತು ಗ್ರಾಮೀಣ ಜನರಿಗೆ ಆರೋಗ್ಯ ಭದ್ರತೆ ಒದಗಿಸೋದಕ್ಕೋಸ್ಕರ. ಯಶಸ್ವಿ ಕರ್ನಾಟಕ ಪ್ರಸಿದ್ಧ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ಸ್ಗಳಲ್ಲಿ ಒಂದು. ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕೃತ ವಾರ್ಷಿಕ ವರದಿ ಯಶಸ್ವಿನಿಯನ್ನು ಕರ್ನಾಟಕದ ಆರಂಭಿಕ ಪ್ರಮುಖ ಹೆಲ್ತ್ ಸ್ಕೀಮ್ಸ್ಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ. ದೆನ್ ಮಾತೃಪೂರ್ಣ ಯೋಜನೆ ಮೇಯ್ನಾಗಿ ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಪೌಷ್ಟಿಕಾಂಶವನ್ನು ಸುಧಾರಿಸೋದಕ್ಕೋಸ್ಕರ ತೊಗೊಂಬಂದಿರುವಂಥ ಸ್ಕೀಮ್. ನ್ಯೂಟ್ರಿಷನ್ ಅವರಿಗೆ ಕೊಡೋವಂಥದ್ದು, ಯಾರಿಗೆ? ಪ್ರೆಗ್ನೆಂಟ್ ಮತ್ತು ಲ್ಯಾಕ್ಟೇಟಿಂಗ್ ಮಹಿಳೆಯರಿಗೆ. ದೆನ್ ಮಡಿಲು ಕಿಟ್, ತಾಯಿ ಮತ್ತು ನವಜಾತ ಶಿಶುವಿಗೆ ಆರೈಕೆಗೆ ಅಗತ್ಯ ವಸ್ತುಗಳನ್ನ ಕೊಡುವಂಥದ್ದು. ಅಂದರೆ ಒಂದು ಏನಂತಾರೆ, ಒಂದು ನ್ಯೂ ಬಾರ್ನ್ ಬೇಬಿ ಹುಟ್ಟಿದಾಗ, ಒಂದು ಮಗು ಹುಟ್ಟಿದಾಗ ಒಂದು ಕಿಟ್ ಕೊಡ್ತಾರೆ. ಇಟ್ಸ್ ಎ ಕಂಪ್ಲೀಟ್ ಕಿಟ್ ಅನ್ನೋ ಗೊತ್ತಿದೆ ಅಲ್ಲ, ಆ ಒಂದು ಅದರಲ್ಲಿ ಎಲ್ಲ ಥರದ ಅಗತ್ಯ ಐಟಮ್ಸ್ಗಳು ಇರುತ್ತೆ. ಮಗುಗೆ ಬೇಕಾಗಿರೋಂಥ ಏನೇನು ಸಂಬಂಧಿಸಿದಂಥದ್ದೆಲ್ಲನೂ ಅದರಲ್ಲಿ ಇಟ್ಟು ಒಂದು ಕಿಟ್ಟಾಗಿ ಕೊಡ್ತಾರೆ. ಈವನ್ ಮದರ್ಗೆ ಸಂಬಂಧಿಸಿದ ಮೇ ಬಿ ಮದರ್ಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಪೌಡರ್ಸ್ಗಳು ಈ ಥರದ್ದನ್ನೆಲ್ಲ ಅದರಲ್ಲಿ ಇಟ್ಬಿಟ್ಟು ಆ ಕಿಟ್ನ ಕೊಡೋ ಅಂಥದ್ದು. ಓಕೆ, ಮಡಿಲು ಕಿಟ್. ಓಕೆನಾ, ಮೇ ಬಿ ನಿಮ್ಮ ಸುತ್ತಮುತ್ತ ಯಾರಾದರೂ ಹೆಣ್ಮಕ್ಳು ಹೊಸದಾಗಿ ಮದುವೆ ಆಗಿ ಮಗು ಆಗಿದ್ರೆ ಈ ಥರ ಸ್ಕೀಮಲ್ಲಿ ಬೆನಿಫಿಟ್ ತೊಗೊಂಡಿರ್ಬೋದು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನೇನಿರುತ್ತೆ ಅಂತ. ಓಕೆನಾ, ವುಮೆನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ಗಳಿಗೆ ಹೋಗೋಣ. ಭಾಗ್ಯಲಕ್ಷ್ಮಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳು. ದಿಸ್ ಈಸ್ ವೆರಿ ಫೇಮಸ್ ಸ್ಕೀಮ್. ಭಾಗ್ಯಲಕ್ಷ್ಮಿ ಯೋಜನೆ ಶಿಕ್ಷಣ, ಆರೋಗ್ಯ, ಆರ್ಥಿಕ ಬದ್ಧತೆ ಇವುಗಳಿಗೆ ನೆರವು ನೀಡೋದಕ್ಕೋಸ್ಕರ ಗರ್ಲ್ ಚೈಲ್ಡ್ ವೆಲ್ಫೇರ್ಗೋಸ್ಕರ ತೊಗೊಂಬಂದಿದೆ ಭಾಗ್ಯಲಕ್ಷ್ಮಿ ಯೋಜನೆ. ಓಕೆ, ಉದ್ಯೋಗಿನಿ ಯೋಜನೆ ಮಹಿಳೆಯರಲ್ಲಿ ಸ್ವಯಂ ಉದ್ಯೋಗ ಮತ್ತು ಸಣ್ಣ ಉದ್ಯಮಗಳನ್ನು ಉತ್ತೇಜಿಸುವುದು. ಎಕ್ಸಾಂಪಲ್, ಸಾಲ ಕೊಡೋದು, ಲೋನ್ ಕೊಡೋದು, ಸಬ್ಸಿಡಿ ಕೊಡೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಪೋರ್ಟ್ ಕೊಡೋದು. ಅಂದರೆ ವಿಮೆನ್ ಎಂಟರ್ಪ್ರಿನರ್ಶಿಪ್, ವಿಮೆನ್ಸ್ಗಳು ಕೂಡ ಸಣ್ಣ ಸಣ್ಣ ಉದ್ಯಮಗಳನ್ನ ಶುರು ಮಾಡೋದಕ್ಕೆ, ಉದ್ಯೋಗಗಳನ್ನ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಲೋನ್ ಮತ್ತು ಸಬ್ಸಿಡಿಗಳನ್ನ ಕೊಡುತ್ತೆ. ಉದ್ಯೋಗಿನಿ ಹೆಸರಲ್ಲೇ ಇದೆ, ಉದ್ಯೋಗಿನಿ. ಓಕೆ, ಹೆಣ್ಮಕ್ಳಿಗೆ ಕೊಡೋವಂಥದ್ದು. ದೆನ್ ಸ್ವಸಹಾಯ ಸಂಘ ಮೈಕ್ರೋ ಕ್ರೆಡಿಟ್ಗೆ ಬಂದರೆ, ಇದರಲ್ಲಿ ಮೈಕ್ರೋ ಕ್ರೆಡಿಟ್ ಅಂದರೆ ಸಣ್ಣ ಪ್ರಮಾಣ. ಮೈಕ್ರೋ ಕ್ರೆಡಿಟ್ ಅಂದರೆ ಗೊತ್ತಿರಬೇಕು ನಿಮಗೆ, ಸಣ್ಣ ಮೊತ್ತದ ಸಾಲ ಕೊಡೋ ಅಂಥದ್ದು. ಓಕೆನಾ, ತುಂಬ ದೊಡ್ಡ ಅಮೌಂಟ್ ಸಾಲ ಕೊಡೋಲ್ಲ, ಸ್ಮಾಲ್ ಅಮೌಂಟಲ್ಲಿ ಸಾಲಗಳನ್ನ ಕೊಡೋದು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ. ಸಾಲ, ಆರ್ಥಿಕ ನೆರವು, ಸ್ವಯಂ ಉದ್ಯೋಗ, ಲೈವ್ಲಿಹುಡ್ ಆ್ಯಕ್ಟಿವಿಟಿಗೆ. ಓಕೆ, 2026-27 ಬಜೆಟ್ನಲ್ಲಿ ವಿವಿಧ ವೆಲ್ಫೇರ್ ಕೋಆಪ್ರೇಷನ್ಸ್ಗಳ ಮೂಲಕ ಲೋನ್ ರೀಪೇಮೆಂಟ್ ಮಾಡಿದ SHGಗಳಿಗೆ ಮತ್ತೊಮ್ಮೆ ಲೋನ್ ಅಥವಾ ಸಬ್ಸಿಡಿ ಸಪೋರ್ಟ್ ನೀಡುವ ಕುರಿತು ಘೋಷಿಸಲಾಗಿದೆ. ಓಕೆ, ನೆಕ್ಸ್ಟು ಎಜುಕೇಷನ್ ಆ್ಯಂಡ್ ಸ್ಟೂಡೆಂಟ್ ಸ್ಕೀಮ್ಸ್ಗಳನ್ನ. ವಿದ್ಯಾಸಿರಿ ಯೋಜನೆ. ವಿದ್ಯಾಸಿರಿ ಯೋಜನೆಯಲ್ಲಿ ಆರ್ಥಿಕ ಹಿಂದುಳಿದ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಸಲು ಸಹಾಯ. ಇದರಲ್ಲಿ ಸ್ಕಾಲರ್ಶಿಪ್ ಕೊಡುವಂಥದ್ದು, ಹಾಸ್ಟೆಲ್ ರಿಲೇಟೆಡ್ ಸಪೋರ್ಟ್ ಆ್ಯಂಡ್ ಎಜುಕೇಷನಲ್ ಅಸಿಸ್ಟೆಂಟ್. ಮೇಯ್ನಾಗಿ ಸ್ಕಾಲರ್ಶಿಪ್ಗೆ ಇದು ವೆರಿ ಫೇಮಸ್. ವಿದ್ಯಾಸಿರಿ ಗೊತ್ತಿರಬೇಕು ಯಾರಿಗೆ? ಆರ್ಥಿಕ ಹಿಂದುಳಿದ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಅರಿವು ಎಜುಕೇಷನ್ ಲೋನ್ ಸ್ಕೀಮ್. ಇದರಲ್ಲಿ ನಿಮಗೆ ನಿಮ್ಮ ಉನ್ನತ ಶಿಕ್ಷಣ ಮಾಡೋದಕ್ಕೆ, ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಲೋನ್ಸ್ಗಳು, ಸಾಲಗಳು ಕೊಡುವಂಥದ್ದು. ದೆನ್ ಅಗ್ರಿಕಲ್ಚರ್ ಸ್ಕೀಮ್ಸ್ಗೆ ಬಂದರೆ ಕೃಷಿ ಭಾಗ್ಯ ಯೋಜನೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಮೇಯ್ನಾಗಿ ಮುಖ್ಯವಾಗಿ ಮಳೆ ಆಧಾರಿತ ನೆರವು, ರೈನ್ ಫೆಡ್ ಅಗ್ರಿಕಲ್ಚರ್ಗೆ ನೆರವು ಕೊಡೋದು, ನೀರಿನ ಸಂರಕ್ಷಣೆ, ಕೃಷಿ ಉತ್ಪಾದನೆಗೆ ಹೆಚ್ಚಿಸುವುದು, ರೈತರ ಆದಾಯ ಸುಧಾರಿಸುವುದು. ಓಕೆ, ವಾಟರ್ ಕನ್ಸರ್ವೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಸ್ಕೀಮ್ ಇದು. ನೆಕ್ಸ್ಟು ರೈತ ವಿದ್ಯಾನಿಧಿ. ರೈತ ಕುಟುಂಬದ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಬೆಂಬಲ ನೀಡುವಂಥದ್ದು. ಅಂದರೆ ರೈತರ ಮಕ್ಕಳುಗಳು ಓದೋದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋ ಅಂಥದ್ದು. ಓಕೆನಾ, ಎಜುಕೇಷನಲ್ ಸಪೋರ್ಟ್. ನೆಕ್ಸ್ಟು ಕ್ರಾಪ್ ಇನ್ಶೂರೆನ್ಸ್, ನಿಮಗೆ ಗೊತ್ತಿರೋ ಅಂಥದ್ದೇ. ಬೆಳೆ ನಷ್ಟ, ಪ್ರಕೃತಿ ವಿಕೋಪ, ಅನಿಶ್ಚಿತ ಹವಾಮಾನಕ್ಕಾಗಿ ಕ್ರಾಪ್ ಇನ್ಶೂರೆನ್ಸ್ ಕೊಡೋ ಅಂಥದ್ದು. ಬೆಳೆ ಹಾನಿ ಆದಾಗ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಥರ. ನೆಕ್ಸ್ಟ್ ಹೌಸಿಂಗ್ ಸ್ಕೀಮ್. ಬಸವ ವಸತಿ ಯೋಜನೆ. ಬಸವ ವಸತಿ ಯೋಜನೆಯ ಮೂಲಕ ಆರ್ಥಿಕ ದುರ್ಬಲ ವರ್ಗದವರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುವಂಥದ್ದು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ. ನೆಕ್ಸ್ಟು ದೇವರಾಜ ಅರಸು ವಸತಿ ಯೋಜನೆ. ಇದು ಹಿಂದುಳಿದ ಮತ್ತು ಆರ್ಥಿಕ ದುರ್ಬಲ ವರ್ಗಗಳಿಗೆ ವಸತಿ, ಸೇಮ್ ಮನೆಗೆ. ನೆಕ್ಸ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ. ಇದು ಬಂದ್ಬಿಟ್ಟು SC ST ಮತ್ತು ಅರ್ಹ ವರ್ಗಗಳಿಗೆ ವಸತಿ ಅಗತ್ಯಗಳನ್ನು ನೀಡುವುದು. ಓಕೆನಾ,
ನೋಡಿ, ಬಸವಾಯಿ ವಸತಿಯಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮನೆ ನಿರ್ಮಾಣ ಮಾಡೋದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋದು. ದೇವರಾಜ ಅರಸು ವಸತಿಯಲ್ಲಿ ಹಿಂದುಳಿದ ಮತ್ತು ಆರ್ಥಿಕ ದುರ್ಬಲ ವರ್ಗಗಳಿಗೆ, ಆಲ್ಮೋಸ್ಟ್ OBC ಅಲ್ಲಿ ಬರೋವಂಥವ್ರಿಗೆ. ನೆಕ್ಸ್ಟು BR ಅಂಬೇಡ್ಕರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಇತರ SC/ST ಅವರಿಗೆ ಕೊಡೋ ಅಂಥದ್ದು. ಓಕೆ, ನೆಕ್ಸ್ಟು SC/ST ಅವರಿಗೆ ಯಾವುದೇ ಥರ ಸ್ಕೀಮ್ಸ್ಗಳಿದೆ ನೋಡೋಣ. ಗಂಗಾ ಕಲ್ಯಾಣ ಯೋಜನೆ, ಅರ್ಹ ರೈತರಿಗೆ ಇದರಲ್ಲಿ ಏನಾಗುತ್ತೆ ಅಂದರೆ ನೀರಾವರಿ ಸೌಲಭ್ಯ, ಅಂದರೆ ಬೋರ್ವೆಲ್ ತೆಗೆಯೋದಕ್ಕೆ, ಓಪನ್ ವೆಲ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋ ಅಂಥದ್ದು. ಇಷ್ಟು ಅಮೌಂಟ್ ದುಡ್ಡು ಅಂತ ಕೊಡ್ತಾರೆ. ಇರಿಗೇಷನ್ಗೆ ಸ್ವಲ್ಪ ಅಮೌಂಟು ದುಡ್ಡು ಕೊಡ್ತಾರೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗಳಿಗೆ ದುಡ್ಡು ಕೊಡೋ ಅಂಥದ್ದು. ಓಕೆನಾ, ಫಿನಾನ್ಷಿಯಲ್ ಸಪೋರ್ಟ್ ಕೊಡುತ್ತೆ. ಯಾವುದಕ್ಕೆ? ನೀರಾವರಿ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ. ಯಾರ್ಯಾರೆಲ್ಲ ಎಲಿಜಿಬಲ್? SC/ST OBC ಎಲಿಜಿಬಲ್ ಫಾರ್ಮರ್ಸ್. ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವೊಂದು ಕೆಟಗರಿ ಇದೆ. ಅದರಲ್ಲಿ ಎಷ್ಟಿರಬೇಕು ಅವ್ರಿಗೆ ಇನ್ಕಮು, ಎಷ್ಟು ಜಮೀನಿದೆ, ಎಷ್ಟು ಜಮೀನು ಇರಬೇಕು, ಯಾವ ಲಿಮಿಟ್ಸಲ್ಲಿ ಎಷ್ಟು ಜಮೀನು ಇರಬೇಕು ಅಂತ ಇದೆ. ಅಂದರೆ ಹಳ್ಳಿ ಕಡೆ ಎಷ್ಟಿರಬೇಕು, ಸಿಟಿ ಲಿಮಿಟ್ಸಲ್ಲಾದರೆ ಎಷ್ಟಿರಬೇಕು ಅನ್ನೋದು ಇದೆ. ನಮಗೆ ಅಷ್ಟು ಬೇಡ, ಓಕೆನಾ. ಬಟ್ ಇಷ್ಟು ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಗೊತ್ತಿರಬೇಕು. ಇರಿಗೇಷನ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಸಿಗೋ ಅಂಥದ್ದು. ಓಕೆ, ಸ್ವಯಂ ಉದ್ಯೋಗ ಯೋಜನೆ ನೋಡೋಣ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೋಜನೆಗಳು, ಇದರಲ್ಲಿ SC/ST OBC ಮೈನಾರಿಟಿ ಕಮ್ಯುನಿಟೀಸ್ನಲ್ಲಿ ಉದ್ಯಮಶೀಲತೆ, ಸಣ್ಣ ಉದ್ಯಮ, ಸ್ವಯಂ ಉದ್ಯೋಗ ಅಭಿವೃದ್ಧಿಪಡಿಸುವುದು. ದೆನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕೀಮ್ ಅಂದರೆ ನಿರುದ್ಯೋಗ ಯುವಕರಿಗೆ ಉದ್ಯಮ ಆರಂಭಿಸಲು ನೆರವು. ಫಾರ್ ಎಕ್ಸಾಂಪಲ್, ಯಾರಾದರೂ ಅನ್ಎಂಪ್ಲಾಯ್ಡ್ ಆಗಿದ್ದರೆ ಅವರೇನಾದರೂ ಉದ್ಯಮ ಶುರು ಮಾಡ್ತೀನಿ ಅಂದರೆ ಅವರಿಗೆ ಒಂದು ಸ್ವಲ್ಪ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಫಾಸ್ಟ್ ಫುಡ್ ಟ್ರಕ್ಗಳು, ಆಮೇಲೆ ಮೊಬೈಲ್ ಕಿಚನ್, ಫುಡ್ ಕಿಯೋಸ್ಕಿ, ಈ ಥರದಕ್ಕೆಲ್ಲ ಸಪೋರ್ಟ್ ಕೊಡೋ ಅಂಥದ್ದು. ಓಕೆನಾ, ಸಪೋರ್ಟ್ ಅಂದರೆ ಫಿನಾನ್ಷಿಯಲ್ ಸಪೋರ್ಟ್. ಓಕೆ, ನೆಕ್ಸ್ಟು ವಾಟರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಜಲ್ ಜೀವನ್ ಮಿಷನ್, ಗ್ರಾಮಗಳ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ, ವೆರಿ ಫೇಮಸ್ ಒನ್. ಇದು ಸೆಂಟ್ರಲ್ ಸೆಕ್ಟರ್ ಆ್ಯಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಮಿಷನ್ ಆಗಿದ್ದರೂ ಕರ್ನಾಟಕ ಸರ್ಕಾರದ ಪ್ರಮುಖ ಅನುಷ್ಠಾನ ಕಾರ್ಯಕ್ರಮಗಳಲ್ಲಿ ಒಂದಿದು. ಓಕೆನಾ, ವೆರಿ ಫೇಮಸ್ ಒನ್. ದೆನ್ ನಮ್ಮ ಊರು ನಮ್ಮ ನಾಡು, ಇದು ಅನಿವಾಸಿ ಕನ್ನಡಿಗರು, NRI ಕನ್ನಡಿಗರ್ಸ್ ತಮ್ಮ ಊರು ಮತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಉತ್ತೇಜಿಸುವುದು. ಅಂದರೆ ಯಾರಾದರೂ ಬೇರೆ ಕಡೆಯಿಂದ ಬಂದು ಇಲ್ಲಿರೋರು ಅಥವಾ NRI ಕನ್ನಡಿಗರು ಯಾರಾದರೂ ಇದ್ದರೆ ಇಲ್ಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳಲ್ಲಿ ಅವರು ಭಾಗವಹಿಸೋ ಥರ ಉತ್ತೇಜಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಶಾಲೆಗಳ ಸುಧಾರಣೆ, ಸ್ಥಳೀಯ ಅಭಿವೃದ್ಧಿ, ಸಮುದಾಯ ಕೊಡುಗೆಗಳು. ದೆನ್ ಅರ್ಬನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದರೆ ಮೇಯ್ನಾಗಿ ಸ್ವಚ್ಛ ಬೆಂಗಳೂರು ಕ್ಯಾಂಪೇನ್, ಕಸ ತೆರವು ಮಾಡುವಂಥದ್ದು 2026 ಬಂದಿರೋದು. ನಿರ್ಮಾಣ ತ್ಯಾಜ್ಯ ನಿರ್ವಹಣೆ, ನಗರ ಸ್ವಚ್ಛತೆ, ಬೆಂಗಳೂರು ಬ್ಯೂಟಿಫಿಕೇಷನ್, ಇದಕ್ಕೆಲ್ಲ ಬಂದಿರೋ ಅಂಥದ್ದು. ಓಕೆ, ನೆಕ್ಸ್ಟು ರೀನೇಮ್ ಆಗಿರೋವಂಥದ್ದು ನೋಡೋಣ, ಅಥವಾ ಮರ್ಜ್ ಆಗಿರೋವಂಥದ್ದು ಇವಾಲ್ವ್ ಸ್ಕೀಮ್ಸ್ಗಳು ಯಾವುದಿದ್ದಾವೆ ನೋಡೋಣ. ಹಳೆ ಸ್ಕೀಮ್ಸ್ಗಳು ಕರೆಂಟ್ ಯಾವುದಿದೆ. ಫಸ್ಟು ವಾಜಪೇಯಿ ಆರೋಗ್ಯಶ್ರೀ ಇತ್ತು, ಈಗ ಇಂಟಿಗ್ರೇಟೆಡ್ ಹೆಲ್ತ್ ಅಶೂರೆನ್ಸ್ ಇವ್ಯಾಲ್ಯೂಷನ್ ಆಗಿದೆ. ರಾಜ್ಯ ಆರೋಗ್ಯ ಭಾಗ್ಯ ಇದ್ದಿದ್ದು ಇಂಟಿಗ್ರೇಟೆಡ್ ವಿತ್ ಬಾರ್ಡರ್ ಹೆಲ್ತ್ ಕವರೇಜ್ ಆಗಿದೆ. ದೆನ್ ಆರೋಗ್ಯ ಕರ್ನಾಟಕ ಇದ್ದಿದ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇಂಟಿಗ್ರೇಷನ್ ಆಗಿದೆ. ಕುಟೀರ ಜ್ಯೋತಿ ಇದ್ದಿದ್ದು ಈಗ ಗೃಹ ಜ್ಯೋತಿ. ನಾನು ಫಸ್ಟ್ ಹೇಳ್ದಲ್ಲ, ಗೃಹ ಜ್ಯೋತಿ ಮನೆಗೂ 200 ಯೂನಿಟ್ ಫ್ರೀ, ಕರೆಕ್ಟ್ ಅಲ್ವಾ, ಕರೆಂಟು. ನೆಕ್ಸ್ಟ್ ಭಾಗ್ಯ ಜ್ಯೋತಿ ಇದ್ದಿದ್ದು ಗೃಹ ಜ್ಯೋತಿ ಆಗಿದೆ. ಓಕೆ, ನೆಕ್ಸ್ಟ್ ಅಮೃತ ಜ್ಯೋತಿ ಇದ್ದಿದ್ದು ಗೃಹ ಜ್ಯೋತಿನೇ ಆಗಿದೆ. ದೆನ್ ಅರ್ಲಿಯರ್ ಅಡಿಷನ್ ಅನ್ನಭಾಗ್ಯ ರೈಸ್ ಸಪೋರ್ಟ್ ಇದ್ದಿದ್ದು ಈಗ ಇಂದಿರಾ ಫುಡ್ ಕಿಟ್ ಡೆಲಿವರಿ ಚೇಂಜ್ ಆಗಿದೆ. ಓಕೆನಾ. ದೆನ್ ಆನ್ಲೈನ್ ರಿವಿಷನ್ ಮಾಡಿಬಿಡೋಣ. ಗೃಹಲಕ್ಷ್ಮಿಯಲ್ಲಿ ವುಮೆನ್ ಹೆಡ್ಗೆ 2,000 ರೂಪಾಯಿ ಮಂತ್ಲಿ ಕೊಡೋ ಅಂಥದ್ದು. ಗೃಹ ಜ್ಯೋತಿಯಲ್ಲಿ ಅಪ್ ಟು 200 ಯೂನಿಟ್ಸ್ ಫ್ರೀ ಎಲೆಕ್ಟ್ರಿಸಿಟಿ. ಶಕ್ತಿ ಬಂದ್ಬಿಟ್ಟು ಫ್ರೀ ಬಸ್ ಟ್ರಾವೆಲ್ ಫಾರ್ ವುಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್. ಯುವ ನಿಧಿ ಗ್ಯಾರಂಟಿಡ್ 3% ಫಾರ್ ಗ್ರ್ಯಾಜುಯೇಟ್ ಆಗಿದ್ರೆ 3,000, ಡಿಪ್ಲೊಮಾ ಆಗಿದೆ 1,500. ಅನ್ನಭಾಗ್ಯ ಬಂದ್ಬಿಟ್ಟು ಫುಡ್ ಸೆಕ್ಯೂರಿಟಿ ಸ್ಕೀಮ್, ಇದು ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತೆಯ ಸ್ಕೀಮ್. ದೆನ್ ಇಂದಿರಾ ಫುಡ್ ಕಿಟ್ 2026-27 ಬಂದಿರೋದು. ಆಲ್ರೆಡಿ ಹೇಳಿದ್ದೀನಿ ಅದರಲ್ಲಿ ಏನೇನು ಇರುತ್ತೆ ಫುಡ್ ಕಿಟ್ಟಲ್ಲಿ ಅಂತ. ಇಂದಿರಾ ಫುಡ್ ಕಿಟ್ ಹೇಳಿದ್ದೀನಿ. ದೆನ್ AB ಆರೋಗ್ಯ ಕರ್ನಾಟಕ ಇಂಟಿಗ್ರೇಟೆಡ್ ಹೆಲ್ತ್ ಅಶೂರೆನ್ಸ್ ಕೊಟ್ಟಿರೋ ಅಂಥದ್ದು ಇದು. ದೆನ್ ಯಶಸ್ವಿನಿ ಫೇಮಸ್ ಕರ್ನಾಟಕ ಹೆಲ್ತ್ ಸ್ಕೀಮ್ ಇದು. ದೆನ್ CMKKY 2.0 ಸ್ಕಿಲ್ ಎಂಪ್ಲಾಯ್ಮೆಂಟ್ ಎಂಟ್ರಪ್ರಿನರ್ಶಿಪ್ಪು. ದೆನ್ ಕಾಯಕ ಭಾಗ್ಯ ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳಿಗೆ. ದೆನ್ CMIDP ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ದೆನ್ ಕೃಷಿ ಭಾಗ್ಯ ಸಪೋರ್ಟ್ ಫಾರ್ ರೈನ್ ಫೆಡ್ ಅಗ್ರಿಕಲ್ಚರ್. ನೆನಪಿರಲಿ, ರೈನ್ ಫೆಡ್ ಅಗ್ರಿಕಲ್ಚರ್ಗೆ ಮಾತ್ರ, ಮಳೆ ಆಧಾರಿತ ಅಗ್ರಿಕಲ್ಚರ್ಗೆ. ರೈತ ವಿದ್ಯಾನಿಧಿ ಎಜುಕೇಷನಲ್ ಸಪೋರ್ಟ್ ಫಾರ್ ಫಾರ್ಮರ್ಸ್ ಚಿಲ್ಡ್ರನ್. ಓಕೆನಾ, ಫಾರ್ಮರ್ಸ್ ಚಿಲ್ಡ್ರನ್ಸ್ಗೆ ಎಜುಕೇಷನಲ್ ಸಪೋರ್ಟ್ ಕೊಡೋ ಅಂಥದ್ದು. ದೆನ್ ಗಂಗಾ ಕಲ್ಯಾಣ ಇರಿಗೇಷನ್ ಸಪೋರ್ಟ್. ಭಾಗ್ಯಲಕ್ಷ್ಮಿ ಗರ್ಲ್ ಚೈಲ್ಡ್ ವೆಲ್ಫೇರ್. ಉದ್ಯೋಗಿನಿ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೋಸ್ಕರ. ವಿದ್ಯಾಸಿರಿ ಸ್ಟೂಡೆಂಟ್ ಎಜುಕೇಷನಲ್ ಸಪೋರ್ಟ್. ಬಸವ ವಸತಿ ಹೌಸಿಂಗ್ ಸಪೋರ್ಟ್. ನಮ್ಮ ಊರು ನಮ್ಮ ನಾಡು NRI ಕನ್ನಡಿಗ ಪಾರ್ಟಿಸಿಪೇಷನ್ ಇನ್ ಡೆವಲಪ್ಮೆಂಟ್. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು.
ಆಲ್ಮೋಸ್ಟ್ ನಾನು ಕರ್ನಾಟಕದಲ್ಲಿರುವಂತಹ ಇಂಪ್ಲಿಮೆಂಟ್ ಆಗಿರುವಂತಹ ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಜೊತೆಗೆ ಈ ವರ್ಷದಲ್ಲಿ ಬಂದಿರುವಂಥ ಕರೆಂಟ್ ಅಫೇರ್ಸಲ್ಲಿ ಬಂದಿರುವಂಥ ಕರ್ನಾಟಕ ಸ್ಕೀಮ್ಸ್ಗಳನ್ನ ಇದರಲ್ಲಿ ನಾನು ಹಾಕಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.